ನಿಮ್ಮಲ್ಲಿ ಎಷ್ಟು ಜನ 3 Idiot ಮೂವಿನ ನೋಡಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾಕಂತಂದ್ರೆ 3 Idiot ಮೂವಿ ಮೈನ್ ಕ್ಲೈಮ್ಯಾಕ್ಸ್ ಯಾರು ಸುತ್ತ ಓಡುತ್ತೆ ಅಂದ್ರೆ ಸೋನಮ್ ವಾಂಗ್ಚುಕಿ ಅವರ ಸುತ್ತ ಓಡುತ್ತೆ. ಅವರ ಒಂದು ರಿಯಲ್ ಲೈಫ್ ಸ್ಟೈಲ್ ಸ್ಟೋರಿನ ತಗೊಂಡು 3 Idiots ಫೈನಲ್ ಕ್ಲೈಮ್ಯಾಕ್ಸ್ ನ ಮಾಡಿದ್ದಾರೆ. ಅಂತ ವ್ಯಕ್ತಿ ಇವತ್ತು 17ನೇ ದಿನ ಹಸ್ಕೊಂಡಿದ್ದಾರೆ. Sonam Wangchuk's health has significantly deteriorated as his indefinite hunger strike. ಬರೀ ನೀರು ಕುಡ್ಕೊಂಡು ಹಸ್ಕೊಂಡಿದ್ದಾರೆ. ಫಾರ್ ವಾಟ್ ರೀಸನ್? ಯಾವುದಕ್ಕೋಸ್ಕರ ಈ ಒಂದು ಹಂಗರ್ ಸ್ಟ್ರೈಕ್ ನಡೀತಾ ಇದೆ ಡೆಲ್ಲಿನಲ್ಲಿ ಅಂತ ಹೇಳ್ಬಿಟ್ಟು ನೀವು ಕೇಳಬಹುದು. ನೀವು ನೋಡೋದಾದ್ರೆ ಬಿಡದಿನಲ್ಲಿ ರೈತರು ತಮ್ಮ ಹೊಲ ಜಮೀನುಗಳಿಗಾಗಿ ಅವರ ಹೊಲ ಜಮೀನುಗಳಿಗಾಗಿ ಸರ್ಕಾರ ಬರಬಾರ್ದು, ಅಕ್ವೈರ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಹುಬ್ಳಿ ಧಾರವಾಡ ಆ ಕಡೆ ಸ್ಟೂಡೆಂಟ್ಸ್ಗಳು ಫೇರ್ ಎಕ್ಸಾಮಿನೇಷನ್ ನಡಬೇಕು, ಫೇರ್ ಕಾಲ್ ಫಾರ್ಮ್ ಆಗಬೇಕು, ಕರೆಕ್ಟಾಗಿ ಮೆರಿಟ್ ಬೇಸ್ಡ್ ಜಾಬ್ ಅಲೋಕೇಶನ್ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಡೆಲ್ಲಿನಲ್ಲಿ ಹಂಗರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈ ಮೂರನ್ನು ನೀವು ನೋಡ್ತಾ ಹೋದ್ರೆ ನಮ್ಮ ಇಂಡಿಯಾದಲ್ಲಿ ಜನಗಳು ತಮ್ಮ ಒಂದು ಹಕ್ಕಿಗಾಗಿ, ಒಂದು ಬೇಸಿಕ್ ಫಂಡಮೆಂಟಲ್ ಹಕ್ಕಿಗಾಗಿ ಹೋರಾಟವನ್ನ ಮಾಡಬೇಕು, ಗವರ್ನಮೆಂಟ್ ಅವರ ಕಣ್ಣನ್ನ ತೆರೆಸೋದಿಕ್ಕೆ. ಆದ್ರೂ ಸಹ ಯಾವುದೇ ಒಂದು ಗವರ್ಮೆಂಟ್ ಆಗಲಿ ಡೋಂಟ್ ಕೇರ್ ಮೋಡ್ ಅಲ್ಲಿ ನಡೀತಾ ಹೋಗ್ತಿದೆ. ಏನಿದು ಡೆಲ್ಲಿನಲ್ಲಿ ನಡೀತಿರುವಂತಹ ಪ್ರೊಟೆಸ್ಟ್? ಯಾಕೆ ಅವರು ಹಂಗರ್ ಸ್ಟ್ರೈಕ್ ನ ಮಾಡ್ತಾ ಇದ್ದಾರೆ? ಈ ಸಿಜೆಪಿಗೂ ಅವ್ರಿಗೂ ಏನ್ ಲಿಂಕು? ಏನಕ್ಕೆ ಇವಾಗ ಇರುವಂತಹ ಸುಮಾರು ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸೋನಮ್ ವಾಂಗ್ಚುಕಿ ಅವರ ಬಗ್ಗೆನೇ ಹೈಲೈಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಎಸ್ಪೆಷಲಿ 3 Idiot ಅಲ್ಲಿ ಒಬ್ರು ಫೇಮಸ್ ಕ್ಯಾರೆಕ್ಟರ್ ಅವರು ಇವ್ರ ಬಗ್ಗೆ ಒಂದು ವಿಡಿಯೋನ ಕೂಡ ಮಾಡಿದ್ದಾರೆ. I don't want Phunsukh Wangdut. ಈ ಎಲ್ಲಾ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈ ವಿಡಿಯೋಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತಹ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ಸೊ ವಿದೌಟ್ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಇನ್ ಟು ಡೆಲ್ಲಿ ಹಂಗರ್ ಸ್ಟ್ರೈಕ್. ನಿಮ್ಮೆಲ್ಲರಿಗೂ ಗೊತ್ತು, ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಆಗುತ್ತೆ. ಸ್ಕ್ಯಾಮ್ ಆದ್ಮೇಲೆ ಮತ್ತೆ ಎಕ್ಸಾಮಿನೇಷನ್ ನ ರೀ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ರೀ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ಮೇಲೆ ಸುಮಾರು ಪ್ರಾಬ್ಲಮ್ಗಳು ಆಗುತ್ತೆ. ಎಷ್ಟೋ ಸ್ಟೂಡೆಂಟ್ಸ್ಗಳು ಸ್ಟ್ರೆಸ್ ಅಲ್ಲಿ, ಆ ಒಂದು ಮೆಂಟಲ್ ಪ್ರಾಬ್ಲಮ್ ಅಲ್ಲಿ, ಇದಕ್ಕೆಲ್ಲ ಕಾರಣ ಯಾರು ಏನು ಅಂತ ಹೇಳ್ಬಿಟ್ಟು ಸುಮಾರು 20 ಸ್ಟೂಡೆಂಟ್ಸ್ಗಳು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರಂತೆ. ಆ 20 ಸ್ಟೂಡೆಂಟ್ಸ್ಗಳವರ ಫ್ಯಾಮಿಲಿಗೆ ಯಾರು ಅಕೌಂಟಬಿಲಿಟಿ ತಗೊಂತಾರೆ ಅಂದ್ರೆ, ನಿಮ್ಮ ಮಕ್ಕಳ ಈ ಒಂದು ಕಾರಣ, ಇದಕ್ಕೆ ನಾವುಗಳು ಕಾರಣ ಆಗಿದೀವಿ ಅಂತ ಹೇಳ್ಬಿಟ್ಟು ಯಾರು ಅಕೌಂಟಬಿಲಿಟಿ ತಗೊಂತಾರೆ, ಯಾರು ಈ ಒಂದು ಬದಲಾವಣೆಯನ್ನ ಮುಂದಿನ ದಿನಗಳಲ್ಲಿ ಈ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ತುಂಬಾ ಜನಗಳಿಗೆ ಕ್ವಶನ್ ಇದೆ. ನಿಮ್ಮೆಲ್ಲರಿಗೂ ಗೊತ್ತು, ಈ ರಾಜಕಾರಣಗಳೆಲ್ಲ ದೇ ಗೋ ಟು ಡೋಂಟ್ ಕೇರ್ ಮೋಡ್. ಯಾರಿಗೆ ಏನಾದ್ರೂ ಆಗ್ಲಿ ದೇ ಡೋಂಟ್ ಕೇರ್. ಅವ್ರಿಗೆ ಏನ್ ಮಾಡ್ಬೇಕು? ಚೆನ್ನಾಗಿ ದುಡ್ಡು ಮಾಡ್ಬೇಕು. ಅಟ್ ಎನಿ ವೇ ಅದಷ್ಟೇ ಅವ್ರಿಗೆ ಮ್ಯಾಟರ್ ಆಗುತ್ತೆ. ಜನಗಳಿಗೆ ಏನಾಗ್ತಿದೆ, ಏನ್ ಸಮಸ್ಯೆ ಆಗ್ತಿದೆ, ಅದನ್ನ ಏನ್ ಪರಿಹಾರ ಮಾಡಬೇಕು, ನೋ ವೇ. ಡೆಲ್ಲಿನಲ್ಲಿ ಏನಾಗ್ತಿದೆ, ಸುಮಾರು 25 ದಿನಗಳಿಂದ ಯಾವಾಗ ಈ ನೀಟ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಬರುತ್ತೋ, ಕಾಂಟ್ರವರ್ಸಿ ಆಗುತ್ತೋ, ದೊಡ್ಡದಾಗ ನ್ಯೂಸ್ ಆಗುತ್ತೋ, ಅವಾಗ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಏನ್ ಮಾಡುತ್ತೆ, ಪ್ರೊಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಏನಕ್ಕೆ ಅಂತಂದ್ರೆ, ಇಲ್ಲಿರುವಂತ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಜುಕೇಶನ್ ಮಿನಿಸ್ಟರ್ ಯಾವುದೇ ಒಂದು ಅಕೌಂಟಬಿಲಿಟಿನ ತಗೊಂತಾ ಇಲ್ಲ, ಇಲ್ಲಾಗಿರುವಂತ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ತರ ಆಗದೆ ಇರೋ ತರ ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಅಂದ್ರೆ ತಪ್ಪುಗಳು ಎಷ್ಟೇ ನಡೀಲಿ, ಯಾರು ಏನಾದ್ರೂ ಸತ್ತೋಗ್ಲಿ, ಇಂಥ ಒಂದು ಲೂಪ್ ಹೋಲ್ಗಳು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರಬಾರ್ದು. ಅದಕ್ಕೆ ಅಕೌಂಟಬಿಲಿಟಿ ಯಾರು ತಗೊಂಡಿಲ್ಲ, ಅದಕ್ಕೆ ಅವರೇ ಮೇನ್ ಕಾರಣ. ಸೊ ಅವರು ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಹೇಳ್ಬಿಟ್ಟು ಸಿಜೆಪಿ ಪ್ರೊಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಎಲ್ಲಿ? ಡೆಲ್ಲಿನಲ್ಲಿರುವಂತ ಜಂತರ್ ಮಂತರ್ ಅಲ್ಲಿ. ಈ ಪ್ರೊಟೆಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ಸೋನಮ್ ವಾಂಗ್ಚುಕಿ ಅವರು ಕೂಡ ಇವ್ರ ಜೊತೆಗೆ ಕೈ ಜೋಡಿಸ್ತಾರೆ. ಅವ್ರು ಯಾವ ರೀತಿ ಪ್ರೊಟೆಸ್ಟ್ ನ ಮಾಡ್ಬೇಕು ಅಂತ ಅನ್ಕೊಂತಾರೆ ಅಂದ್ರೆ, ಹಂಗರ್ ಸ್ಟ್ರೈಕ್. ಅಂದ್ರೆ ಆಲ್ಮೋಸ್ಟ್ 17 ದಿನ ಆಯಿತು. ಇನ್ನು ಎಷ್ಟು ದಿನ ಇವರು ಹೋಗ್ಬೋದು ಗೊತ್ತಿಲ್ಲ. ಯಾಕಂದರೆ ಮೆಡಿಕಲಿ ಅನ್ಫಿಟ್ ಆಗಿಬಿಟ್ಟಿದ್ದಾರೆ. ಈಗ ತುಂಬ ಸೀರಿಯಸ್ ಕಂಡೀಷನ್ಗೆ ಹೋಗಿದೆ. ಸುಮಾರು 17 ದಿನಗಳಿಂದ ಬರೀ ನೀರನ್ನ ಕುಡ್ಕೊಂಡು ಅಲ್ಲಿ ಸುಮಾರು 24 ಗಂಟೆಗಳ ಕಾಲ, ಅಂದರೆ ಅಲ್ಲಿಂದ ಹೋಗ್ತಾ ಇಲ್ಲ, ಅಲ್ಲೇ ಸುಮಾರು 17 ದಿನಗಳಿಂದ ಮಲ್ಕೊಳ್ಳೋದು, ಕೂತ್ಕೊಳ್ಳೋದು ಎಲ್ಲ ಅಲ್ಲೇ ನಡೀತಾ ಇದೆ. ಹಾಗಿರ್ಬೇಕಾದ್ರೆ ಒಬ್ಬ ಪೊಲಿಟಿಷಿಯನ್ ಕೂಡ ಅದ್ರ ಬಗ್ಗೆ ಮಾತಾಡಿಲ್ಲ. ಈಗ ರೂಲಿಂಗ್ ಪಾರ್ಟಿ ಆಗಿರ್ಬೋದು, ಆಪೋಸಿಷನ್ ಪಾರ್ಟಿ ಆಗಿರ್ಬೋದು. ಆಪೋಸಿಷನ್ ಪಾರ್ಟಿನಲ್ಲಿ ಸುಮಾರು ಈ ಮಹಾರಾಷ್ಟ್ರದವರು ಕೆಲವರೆಲ್ಲ ಮಾತಾಡಿದ್ದಾರೆ. ದಟ್ ಡಸಂಟ್ ಮ್ಯಾಟರ್, ಅದೇನು ಇವಾಗ ಇಂಪ್ಯಾಕ್ಟ್ ಆಗೋದಿಲ್ಲ. ಅಂಡ್ ಅರವಿಂದ್ ಕೇಜ್ರಿವಾಲ್ ಕೂಡ ಮಾತಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಯಾರು, ಹೆಂಗೆ ಬಂದರು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿದೆ. ಅಣ್ಣಾ ಹಜಾರೆ ಅವರು ಕೂಡ ಸುಮಾರು 15 ವರ್ಷಗಳ ಹಿಂದೆ ಇದೇ ರೀತಿ ಒಂದು ಪ್ರೊಟೆಸ್ಟನ್ನು ಮಾಡಿದ್ರು. ಅವರ ಹೋರಾಟನೂ ಒಂದು ಸ್ಟ್ರಾಂಗ್ ಆಗಿತ್ತು. ಅದನ್ನು ಬೇಳೆ ಬೇಯಿಸ್ಕೊಂಡು ಅವ್ರ ಹಿಂದೆ ಇದ್ದಂಥ ಜನಗಳು ಮುಂದೆ ಬಂದರು. ಆದರೆ ಸೋನಮ್ ವಾಂಗ್ಚುಕಿ ಅವರ ಹೋರಾಟ ಸಿಂಪಲ್ ಆಗಿದೆ. ಅವ್ರು ಕೇಳ್ತಿರುವಂಥ 3 ಫಂಡಮೆಂಟಲ್ ಥಿಂಗ್ ಏನಂದರೆ, ಒಂದು ಎಜುಕೇಷನ್ ರಿಫಾರ್ಮೇಷನ್ ಆಗಬೇಕು, ಕರೆಕ್ಟ್ ಅಕೌಂಟಬಿಲಿಟಿ ಇರಬೇಕು, ಅಲ್ಲಿ ನಡೆದಿರುವಂಥ ಸ್ಕ್ಯಾಮ್ ಬಗ್ಗೆ ಜನಗಳಿಗೆ ಕ್ಲಿಯರಾಗಿ ತಿಳಿಸಿ ತಾವು ರೆಸಿಗ್ನೇಷನ್ ಕೊಡಬೇಕು. ಎರಡನೇದು, ಎನ್ವಿರಾನ್ಮೆಂಟ್ ಹಾಳಾಗಿ ಹೋಗ್ತಿದೆ. ಅವ್ರು ಬಂದು ಬೇಸಿಕಲಿ ಲಡಾಖ್ ಅವ್ರದ್ದೊಂದು 370 ಆರ್ಟಿಕಲ್ 370 ಬಂತಲ್ಲ, ಆ ಟೈಮಿಂದನೂ ಅವರೊಂದು ಬೇರೆ ರೀತಿ ಪ್ರೊಟೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲಿ ಡೆಲ್ಲಿನಲ್ಲಿ ನಡೀತಿರುವಂಥ ಪ್ರೊಟೆಸ್ಟು ಏನು ರಿಕ್ವೈರ್ಮೆಂಟ್ ಅವ್ರದ್ದಿದೆ ಅಂತಂದರೆ, ಫಸ್ಟ್
ಮೇಯ್ನ್ ಅಂದರೆ ಎಜುಕೇಷನ್. ಅವರು ಬರೀ ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಮಾಡಬೇಕು ಅಂತ ಕೇಳ್ಕೊತಾ ಇಲ್ಲ. ಅವ್ರು ಹೇಳ್ತಿರೋದಂದರೆ ಎಜುಕೇಷನ್ ಸಿಸ್ಟಮ್ ರಿಫಾರ್ಮೇಷನ್ ಆಗಬೇಕು. ಇಲ್ಲಿ ಎಜುಕೇಷನ್ನಲ್ಲಿ ಸುಮಾರು ಲೂಪ್ ಹೋಲ್ಸ್ಗಳಿದೆ. ನೀಟ್ ಎಕ್ಸಾಮಿನೇಷನ್ನೇ ಇವರು ಲೀಕ್ ಮಾಡೋ ಥರ ಒಂದು ಅಂಥ ದೊಡ್ಡ ನೀಟ್ ಎಕ್ಸಾಮೇ ಲೀಕ್ ಆಗಿದೆ ಅಂತಂದರೆ ಎಷ್ಟು ಸ್ಟೂಡೆಂಟ್ಸ್ಗಳಿಗೆ ಇಂಪ್ಯಾಕ್ಟ್ ಆಗಿದೆ, ಅದಕ್ಕೆ ಅಕೌಂಟಬಿಲಿಟಿ ತೊಗೊಂಡಿಲ್ಲ. ಆ್ಯಂಡ್ ಎರಡನೇದೇನೆಂದರೆ ಎನ್ವಿರಾನ್ಮೆಂಟ್ ಬಗ್ಗೆ ಒಂದು ಕನ್ಸರ್ನ್ ಇಲ್ಲ, ಜನಗಳ ಹೆಲ್ತ್ ಹಾಳಾಗಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಈ ಎರಡನ್ನ ಮೇಯ್ನ್ ಅಜೆಂಡಾ ಇಟ್ಕೊಂಡು ಅವರು ಹಂಗರ್ ಸ್ಟ್ರೈಕ್ನ ಮಾಡ್ತಾ ಇದ್ದಾರೆ. ಅಂಟಿಲ್ ಅನ್ಲೆಸ್ ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಮಾಡೋವರೆಗೂ ಈ ಹಂಗರ್ ಸ್ಟ್ರೈಕ್ನ ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಇದು 17ನೇ ದಿನ ಆಗಿದೆ. ಸುಮಾರು 8.5 kg ತೂಕ ಅವ್ರದ್ದು ಕಮ್ಮಿ ಆಗಿದೆ ಅಂತೆ. ಅಂದರೆ ಏನು ತಿಂದಿಲ್ಲ ಏನಿಲ್ಲ, ಹೆಂಗಿರುತ್ತೆ ಎನರ್ಜಿ ಎಲ್ಲ. ಬಟ್ ಸ್ಟಿಲ್ 17 ದಿನ ಒಬ್ಬ ಮನುಷ್ಯ ಬರೀ ನೀರು ಕುಟ್ಕೊಂಡು ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ನಾಟ್ ಸೋ ಸಿಂಪಲ್, ಇಟ್ಸ್ ನಾಟ್ ಸೋ ಈಸಿ. ಇವಾಗ ಏನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಹೈಪ್ ಆಗ್ತಿದೆ ಅಂದರೆ 17 ದಿನ ಒಬ್ಬ ಮನುಷ್ಯ ಹಂಗರ್ ಸ್ಟ್ರೈಕ್ ಮಾಡಿ ನಂತರ ಬದುಕುವಂಥ ಚಾನ್ಸಸ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ಆ ಜಾಗಕ್ಕೆ ಡಾಕ್ಟರ್ ಬಂದು ಅವ್ರು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ, ಅವ್ರು BP ಟೆಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಡಾಕ್ಟರ್ ಹೇಳ್ತಾ ಇರೋದೇನೆಂದರೆ ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ, ಮುಂದಿನ ದಿನಗಳಲ್ಲಿ ಇವರು ಪ್ರಾಣ ಹೋದ್ರೂ ಹೋಗಬಹುದು, ಸ್ಟ್ರೈಕಿಂದ ಆಚೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಸೋನಂ ವಾಂಗ್ಚುಕಿಗೆ ಕೇಳ್ಕೊತಾ ಇದ್ದಾರೆ. ಆದರೆ ಸೋನಂ ವಾಂಗ್ಚುಕಿ ಅವರು ಖಡಾಖಂಡಿತವಾಗಿ ನಾನು ಹಂಗರ್ ಸ್ಟ್ರೈಕ್ನ ನಿಲ್ಲಿಸೋದಿಲ್ಲ, ನನಗೆ ಅಂದರೆ ಈ ಪ್ರೊಟೆಸ್ಟ್ಗೆ ಒಂದು ಆನ್ಸರ್ ರಾಜಕಾರಣಿಗಳ ಕಡೆಯಿಂದ ಬರಲೇಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದಾರೆ. ನೀವು ಇಲ್ಲಿ ಇನ್ನೊಂದು ಪಾಯಿಂಟನ್ನು ಅರ್ಥ ಮಾಡ್ಕೊಬೋದು. 3 Idiots ಮೂವಿ ನೀವು ಎಲ್ಲರೂ ನೋಡಿದ್ದೀರಾ. ಆ 3 Idiots ಮೂವಿನಲ್ಲಿ ಕ್ಲೈಮ್ಯಾಕ್ಸಲ್ಲಿ ಸೋನಂ ವಾಂಗ್ಚುಕಿ, ಅಮೀರ್ ಖಾನ್ ಅವರು ಇದೇ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಮಾಡಿದ್ದಾರೆ. ಅವ್ರು ಏನು ಅಂತ ಹೇಳ್ಬಿಟ್ಟು ಒಂದು ಲಡಾಖ್ ಆ ಒಂದು ಔಟ್ಸ್ಕರ್ಟಲ್ಲಿ ತೋರಿಸಿದ್ದಾರೆ. ಈ ಥರ ಒಂದಷ್ಟು ಎಜುಕೇಷನ್ ರಿಫಾರ್ಮೇಷನ್ ಮಾಡಿದ್ದಾರೆ, ಎನ್ವಿರಾನ್ಮೆಂಟ್ ರಿಲೇಟೆಡ್ ಹೋರಾಟ ಮಾಡಿದ್ದಾರೆ, ಕ್ಲೈಮೇಟ್ ಚೇಂಜ್ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ. ಇದನ್ನು ಆ ಒಂದು ಮೂವಿನಲ್ಲಿ ಒಂದು ಡಿಫ್ರೆಂಟ್ ವೇನಲ್ಲಿ ಸ್ಟೂಡೆಂಟ್ಸ್ಗಳಿಗೆ, ನಿಮಗೆ ಗೊತ್ತು, ಒಬ್ಬೊಬ್ಬರು ಒಂದೊಂದು ಇನೋವೇಷನ್ಸ್ಗಳನ್ನ ಮಾಡ್ತಾರೆ. ಒಂದು ಮಕ್ಕಳಲ್ಲಿ ಅಂದರೆ ಎಜುಕೇಷನ್ ಸಿಸ್ಟಮ್ನೇ ಒಂದು ಡಿಫ್ರೆಂಟ್ ಥರ ತೋರಿಸ್ತಾರೆ. ಅಲ್ಲಿ 3 Idiots ಅಲ್ಲಿ ಚತುರ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಆ ವ್ಯಕ್ತಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಸೋನಂ ವಾಂಗ್ಚುಕಿ ಅವರು ಸಾಯೋದಕ್ಕೆ ಬಿಡಬಾರ್ದು, ಅವರಿಗೆ ಈ ಒಂದು ಪರಿಸ್ಥಿತಿ ಬರಬಾರ್ದು, ಅದೇ ಕಾರಣಕ್ಕೆ ನಾನು ವಾಯ್ಸನ್ನು ರೈಸ್ ಮಾಡ್ತಾ ಇದ್ದೀನಿ. ಈ ಒಂದು ಕನ್ಸರ್ನ್ ಬರೀ ಅವರಿಗೋಸ್ಕರ ಅಲ್ಲ ಮಾಡ್ತಾ ಇರೋದು, ಇದೊಂದು ಪಬ್ಲಿಕ್ಗೋಸ್ಕರ. ಅವ್ರು ಕೇಳ್ತಿರುವಂಥ ಪ್ರತಿಯೊಂದು ಪ್ರಶ್ನೆನಲ್ಲೂ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದರೂ ಒಬ್ರಿಗೆ ಹಾಗೆ ಆಗಿರುತ್ತೆ. ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ, ಅವ್ರ ಜೊತೆಗೆ ಕೈನ ಜೋಡಿಸಿ ಪ್ರಶ್ನೆಗಳನ್ನ ಕೇಳೋದು ತಪ್ಪಲ್ಲ, ಅದಕ್ಕೊಂದು ಪರಿಹಾರ ಅನ್ನೋದನ್ನು ಗೌರ್ಮೆಂಟ್ ಕೊಡಬೇಕು ಅನ್ನೋ ರೀತಿ ಒಂದು ಜನರಸ್ ಆಗಿ ತುಂಬ ಚೆನ್ನಾಗಿ ಆ ಒಂದು ವಿಡಿಯೋನ ಮಾಡಿ ಹಾಕಿದ್ದಾರೆ. ಬಟ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆ ಎಲ್ಲ ಕ್ರಿಯೇಟರ್ಸ್ಗಳೆಲ್ಲ ಆಗ್ತಾ ಇದ್ದಾರೆ. ಆದರೆ ಇಲ್ಲಿ ಯಾವುದೇ ಬಾಲಿವುಡ್ ಆಗಿರ್ಬೋದು ಅಥವಾ ಯಾವುದೇ ಕ್ರಿಕೆಟರ್ಸ್ಗಳಾಗಿರ್ಬೋದು ವಾಯ್ಸ್ನ ರೈಸ್ ಮಾಡ್ತಿಲ್ಲ, ಮಾಡೋಕ್ಕಾಗೋದಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿ ಒಂದು ಸಿನಿಮಾ ಇಂಡಸ್ಟ್ರಿನೇ ಆಗಿರ್ಬೋದು ಅಥವಾ ಕ್ರಿಕೆಟ್ ಇಂಡಸ್ಟ್ರಿನೇ ಆಗಿರ್ಬೋದು, ಆಳ್ವಿಕೆ ಮಾಡ್ತಾ ಇರೋದು ಯಾರು ಅಂತಂದರೆ ರಾಜಕಾರಣಿಗಳೇ. ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ತುಂಬ ಜನಗಳಿಗೆ ಗೊತ್ತಿರೋದಿಲ್ಲ, ಬಟ್ ಅದೇ ನಡೀತಾ ಇದೆ. ನಮ್ಮ ಇಂಡಿಯಾದಲ್ಲಿರುವಂಥ ಒಂದು ಸಿಚುವೇಶನ್ ನೋಡಿ, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದಷ್ಟು ಜನಗಳಾಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು, ರೈತರುಗಳಾಗಿರ್ಬೋದು, ಎಷ್ಟು ಪ್ರೊಟೆಸ್ಟ್ ಮಾಡಿದ್ರು ದೇ ರಿಯಲಿ ಡೋಂಟ್ ಕೇರ್ ಅಬೌಟ್ ಎನಿಬಡಿ. ಅವ್ರಿಗೆ ಅವ್ರ ಕೆಲಸ ಆಗಬೇಕು. E20 ಇದೊಂದು ಕಾಂಟ್ರವರ್ಸಿ ಆಗಿದೆ. ಅವ್ರು ಹೇಳ್ತಿರುವಂಥ ಸ್ಟೇಟ್ಮೆಂಟೇ ಬೇರೆ ಇದೆ, E20 ಬೇರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಅಂದರೆ ನೋಡಿ, ಜನಗಳಿಗೆ ಹೆಲ್ಪ್ ಆಗೋ ರೀತಿ ಒಂದು ಸರ್ವಿಸು, ಒಂದು ಒಳ್ಳೆ ಕೆಲಸಗಳನ್ನ ಅವ್ರು ಮಾಡೋದಿಲ್ಲ. ಸುಮ್ಮನೆ ಒಂದು ಹೆಸರಿಗೋಸ್ಕರ, ಒಂದು ಮೀಡಿಯಾ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೋಸ್ಕರ, ಆ ಒಂದು ಮೀಡಿಯಾಗೋಸ್ಕರ ಕೆಲವು ವಿಷಯಗಳನ್ನ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇಗೆ ಡಮಾರ್. ಎಷ್ಟು ಹೈವೇಗಳು ಹೋಲಾಗಿ ಹೋಗಿದೆ, ಫ್ಲೈಓವರ್ಗಳು ಮಾಡಿದ್ದಾರೆ. ನೆಕ್ಸ್ಟ್ 1 or 2 ವೀಕ್ಸಲ್ಲಿ ಮಳೆ ಬರುತ್ತೆ, 1 ಮಂತ್ ಒಳಗಡೆ ಮಳೆ ಬರುತ್ತೆ, ಅದು ಡಮಾರ್. ಎಷ್ಟು ಬರೀ ಫಾಲ್ಸ್ ಸ್ಟೇಟ್ಮೆಂಟ್ಗಳನ್ನ, ಅದನ್ನು ಮಾಡಿಬಿಡ್ತೀನಿ, ನಾನು ಇದನ್ನು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಮೈಕ್ ಮುಂದೆ ಏನೇನು ಹೇಳ್ತಾರೆ, ಕೊನೆಗೆ ಅದೆಲ್ಲ ಬೋಗಸ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಪ್ರಾಂಪ್ಟಾಗಿ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಂಥ ರಾಜಕಾರಣಿಗಳು ತುಂಬಾ ಕಮ್ಮಿ, ರೇರೆಸ್ಟ್ ಆಫ್ ದ ರೇರ್ ಪೀಸ್ ಅಷ್ಟೇ. ಈಗ ತಮಿಳ್ನಾಡಲ್ಲಿ ಸುಮಾರು ಬದಲಾವಣೆಗಳಾಗ್ತಿದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಲೆಟ್ಸ್ ವೈಟ್ ಆ್ಯಂಡ್ ವಾಚ್. ಯಾಕಂತಂದರೆ ಅರ್ಲಿ ಸ್ಟೇಜಲ್ಲಿ ತುಂಬ ಹೊಗಳಿಬಿಟ್ಟು ಮೇಲೆ ಕೂರಿಸೋದು ಇಟ್ಸ್ ನಾಟ್ ಕರೆಕ್ಟ್. ಅದೇ ಕಾರಣಕ್ಕೆ ನಾನು ಯಾವುದೇ ಒಂದು ವೀಡಿಯೋನ ಮಾಡಿಲ್ಲ ಅವ್ರ ಬಗ್ಗೆ. ಬಟ್ ಈಸ್ ಟೇಕಿಂಗ್ ಗುಡ್ ಸ್ಟೆಪ್ಸ್, ಅದು ಒಂದು ಗೊತ್ತು. ಆ್ಯಂಡ್ ಹಾಗಂತ ಹೇಳ್ಬಿಟ್ಟು ಪಕ್ಕದ ರಾಜ್ಯವರು ಅವ್ರ ರಾಜ್ಯಕ್ಕೆ ಒಂದು ಒಳ್ಳೆದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೋಗಲಿ ಆಡೋದು ಇಟ್ಸ್ ಐ ಡೋಂಟ್ ನೋ ಹೌ ಗುಡ್ ಇಟ್ ಈಸ್. ಇನ್ನು ಬಿಡದಿ ಮ್ಯಾಟ್ರಿಗೆ ಬರೋದಾದರೆ, ಬಿಡದಿನಲ್ಲಿ ರೈತರುಗಳು ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? ನನ್ನ ಹೊಲವನ್ನು ನಾನು ಗೌರ್ಮೆಂಟ್ಗೆ ಕೊಡೋದಿಲ್ಲ ಸ್ವಾಮಿ, ಸಿಂಪಲ್, ನನ್ನ ಹೊಲನ ನಾನು ಕೊಡೋದಿಲ್ಲ, ಅದು ನಂದು ಅಂತ ಹೇಳ್ಬಿಟ್ಟು. ಆದರೆ ಗೌರ್ಮೆಂಟ್ ಏನು ಮಾಡ್ತಿದೆ, ನನಗೆ ನಿಮ್ಮ ಹೊಲ ಬೇಕು, ನೋ ಮ್ಯಾಟ್ರ್ ವಾಟ್, ನಾನು ತೊಗೊಂತೀನಿ, ನಿಮ್ಮ ಜಮೀನು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಪಟ್ಟು ಹಿಡ್ಕೊಂಡು ಕೂತಿದೆ. ಅಂದರೆ ವೇರ್ ಈಸ್ ದ ಬೇಸಿಕ್ ಫಂಡಮೆಂಟಲ್ ರೈಟ್? ನಂದು ಅನ್ನೋದು, ನನ್ನ ಸ್ವಂತಿಕೆಗೆ ಅನ್ನೋದು ಎಲ್ಲಿಗೋಯ್ತು? ನನಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಇಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಮೊನ್ನೆ ನೋಡಿದ್ರೆ ಸರ್ವೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೋಗಿದ್ದಾರೆ, ಅಧಿಕಾರಿಗಳ ಮೇಲೆ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು, ಅಲ್ಲಿ ಆಬ್ವಿಯಸ್ಲಿ ಹೊಡೆದಿದ್ದಾರೆ, ಕಲ್ ತಗೊಂಡು ಹೊಡೆದಿದ್ದಾರೆ ಕಾರ್ಗಳಿಗೆ. ಆ್ಯಂಡ್ ಪರ್ಕೆ ತೊಗೊಂಡು ಅಲ್ಲಿ ಬಂದಿರುವಂಥವ್ರಿಗೆಲ್ಲ ಪಟ ಅಂತ ಹೊಡೆದಾಕ್ಬಿಟ್ಟಿದ್ದಾರೆ.
ಅಲ್ಲಿ ಪಾಪ ಸರ್ವೆ ಮಾಡೋಕ್ಕೆ ಹೋದಂಥ ಅಧಿಕಾರಿಗಳದ್ದೇನು ತಪ್ಪಿಲ್ಲ, ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಂತ ಹೇಳ್ಬಿಟ್ಟು ಅವ್ರ ಮೇಲೆ ಹೊಡೆದಿರೋದು ಇವ್ರು ರೈತರುಗಳು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವರ ಒಂದು ಹೊಲವನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರ ಮಧ್ಯೆ ಜಗಳವನ್ನು ತಂದಿಕ್ಕಿದ್ದು ಯಾರು ಅಂದರೆ, ಯಾರಿಗೆ ಹೊಲ ಬೇಕು ಅಂತ ಹೇಳ್ಬಿಟ್ಟು ಪಟ್ಟಿಡ್ದಿದ್ದಾರೆ ನೋಡಿ, ಅವರು ಜಗಳವನ್ನು ತಂದಿಕ್ಕಿದ್ದು. ಈಗ ಇಲ್ಲಿ ಜನಗಳಿಗೆ ಎಲ್ಲಿಗೆ ಹೋಗಬೇಕು, ಯಾವ ಒಂದು ಲೆವೆಲ್ಗೆ ಹೋಗಿ ಪ್ರೊಟೆಸ್ಟ್ ಮಾಡಬೇಕು, ಏನು ಮಾಡಬೇಕು, ಅವರ ಒಂದು ಹಕ್ಕನ್ನ ಅವರ ಒಂದು ಸ್ವಂತ ಜಮೀನನ್ನು ಅವ್ರ ಕೈಲಿ ಇಟ್ಕೊಳ್ಳೋದಕ್ಕೆ. ಅರೆ ವ್ಯವಸಾಯ ಮಾಡೋದಕ್ಕೆ ಅಷ್ಟು ಫಲವತ್ತಾಗಿರುವಂಥ ಭೂಮಿ ಚೆನ್ನಾಗಿದೆ, ನಾವು ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾ ಇರಬೇಕಾದ್ರೆ ನನಗೆ ಅದೇ ಬೇಕು ಅನ್ನೋದು ಗೊತ್ತಿಲ್ಲ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಇಂಥ ಒಂದಷ್ಟು ಮ್ಯಾಟ್ರ್ಗಳಿಗೆ ಇನ್ವಾಲ್ವ್ ಆಗೋಕ್ಕೆ ಹೋಗೋದಿಲ್ಲ. ಐ ಥಿಂಕ್ ಇಟ್ ಈಸ್ ಬೆಟರ್ ಟು ಗೋ ಟು ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಬ್ರಿಂಗ್ ಸಮ್ ಐ ಥಿಂಕ್ ಸುಪ್ರೀಂ ಕೋರ್ಟ್ಗಳಿಗೆ ಹೋಗೋದು ಒಳ್ಳೆಯದು. ಕೋರ್ಟ್ಗಳಿಗೆ ಹೋಗ್ತಾರೆ ಖಂಡಿತ ಜನಗಳು ಮುಂದಿನ ದಿನಗಳಲ್ಲಿ. ಇಲ್ಲಿ ಸುಮ್ಮನೆ ಹೋರಾಟ ಮಾಡಿದ್ರೆ ಆಗೋದಿಲ್ಲ. ಬಟ್ ಸರ್ಕಾರದ ವಿರುದ್ಧ ನೀವು ಕೋರ್ಟಲ್ಲಿ ಗೆಲ್ಲೋದು ಹೈಲಿ ಡಿಫಿಕಲ್ಟ್. ಯಾಕೆ ಅಂತಂದರೆ ಎಲ್ಲ ಇವರಿಗೆ ಗೊತ್ತಿರುತ್ತೆ, ಎಲ್ಲ ಲೂಪ್ ಹೋಲ್ಸ್ಗಳು ಗೊತ್ತಿರುತ್ತೆ, A to Z ಎಲ್ಲ ಗೊತ್ತಿರುತ್ತೆ. ಇಲ್ಲಿ ಎಂಡ್ ಟು ಎಂಡ್ ಇವ್ರಿಗೆ ಗೊತ್ತಿರುತ್ತೆ ಯಾವ ಥರ ಹೋರಾಟ ಮಾಡಬೇಕು, ಯಾವ ಥರ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಇವತ್ತಿಲ್ಲ ನಾಳೆ ಬೇಕು ಅನ್ನೋದನ್ನು ಪಡ್ಕೊಳ್ಳುವಂಥ ಪ್ರಯತ್ನ ನಾಳೆ ಅಲ್ಲ ನಾಡ್ದಿಲ್ಲ ಮತ್ತೆ ಮಾಡ್ತಾನೆ ಇರ್ತಾರೆ. ಆದರೆ ಜನಗಳು ಎಷ್ಟು ದಿನ ಅಂತ ಹೋರಾಟ ಮಾಡ್ತಾರೆ, ಎಷ್ಟು ದಿನ ಅಂತ ಫೈಟ್ ಮಾಡ್ತಾರೆ. ಒಗ್ಗಟ್ಟಿರೋದನ್ನು ಫಸ್ಟು ಹೊಡೆಯೋದಕ್ಕೆ ನೋಡ್ತಾರೆ. ಅಲ್ಲಿ ಯಾರಿಗೆ ಇಷ್ಟ ಇಲ್ಲ ಅಂದ್ರೂ ಕೆಲವು ವ್ಯಕ್ತಿಗಳು ಇರ್ತಾರೆ, ಅವರು ಮಾರಿದ್ರು, ಅವ್ರು ಇಷ್ಟು ಕೋಟಿಗೆ ತೊಗೊಂಡ್ರು ಅಂತ ಹೇಳ್ಬಿಟ್ಟು ಸುಳ್ಳು ಮಾಹಿತಿಗಳನ್ನ ಎಷ್ಟೋ ಮೀಡಿಯಾಗಳಲ್ಲಿ ಈ ಒಂದು ಮಾಹಿತಿಗಳನ್ನ ತೋರಿಸಿ ಜನಗಳ ಮೈಂಡನ್ನು ವಾಶ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ದ ಬೆಸ್ಟ್ ಪಾರ್ಟ್ ಏನಂದರೆ, ಇವಾಗ ಎಲ್ಲರ ಕೈಲೂ ಒಂದು ಮೊಬೈಲ್ ಇದೆ, ಸೋಷಿಯಲ್ ಮೀಡಿಯಾ ಅನ್ನೋದು ಸ್ಟ್ರಾಂಗ್ ಆಗಿದೆ. ಈವನ್ ಗೊತ್ತಿಲ್ಲದೆ ಇರೋರು ಒಂದು ಕ್ಯಾಮ್ರಾನ ತೆಗೆದು ಏನೋ ಅಲ್ಲೇನು ನಡೀತಿದೆ ಆ ಒಂದು ವಿಚಾರವನ್ನು ಮಾತಾಡಿದ್ರೆ ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ನೋಡುವಂಥ ಒಂದು ಶಕ್ತಿ ಆ ಒಂದು ಸೋಷಿಯಲ್ ಮೀಡಿಯಾ ಪವರ್ ಅದಕ್ಕಿದೆ. ಇನ್ನು ಹುಬ್ಳಿ ಧಾರವಾಡಲ್ಲಿ ನಡೀತಿರುವಂಥ ಪ್ರೊಟೆಸ್ಟ್ ಸಿಂಪಲ್ ಆಗಿದೆ. ನಮಗೆ ಒಂದು ಎಜುಕೇಷನ್ ಮುಗಿದೋಗಿದೆ, ಕೆಲಸ ಇಲ್ಲ, ಗೌರ್ಮೆಂಟ್ ಜಾಬ್ಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ಓದ್ತಾ ಇದ್ದೀವಿ, ಮನೆಗಳನ್ನ ಬಿಟ್ಟಿದ್ದೀವಿ ಎಜುಕೇಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಜುಕೇಷನ್ ಸೆಂಟರ್ಗಳಲ್ಲಿ ಕೋಚಿಂಗ್ಗಳನ್ನ ತೊಗೊಂಡಿದ್ದೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ, ಈ ಥರ ಹಗಲು ರಾತ್ರಿ ಅಂತ ಓದ್ತಾ ಇದ್ದೀವಿ. ಆದರೆ ನಿಮ್ಮಲ್ಲಿ ನೋಡಿದ್ರೆ ಒಂದು ಕೂಡ ಕಾಲ್ಫಾರ್ಮ್ ಆಗ್ತಾಯಿಲ್ಲ. ಕಾಲ್ಫಾರ್ಮ್ ಆಗಿ ಏನಾದರೂ ಎಕ್ಸಾಮಿನೇಷನ್ ಆದರೆ ಅದರಲ್ಲಿ ಏನೋ ಒಂದು ಇಶ್ಯೂ ಆಗುತ್ತೆ, ಆ ಕಾಲ್ಫಾರ್ಮ್ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಎಷ್ಟು ವರ್ಷಗಳಿಂದ ನಾವು ಎಕ್ಸಾಮಿನೇಷನ್ಗೋಸ್ಕರ ಓದ್ತಾನೆ ಇದ್ದೀವಿ, ಆದರೂ ಸಹ ಕರೆಕ್ಟಾಗಿ ಒಂದು ಎಕ್ಸಾಮಿನೇಷನ್ ನಡೀತಿಲ್ಲ, ಕರೆಕ್ಟಾಗಿ ಒಂದು ಫುಲ್ಫಿಲ್ ಆಗ್ತಿಲ್ಲ ಇರೋವಂಥ ಜಾಬ್ಗಳು ಅಂತ ಹೇಳ್ಬಿಟ್ಟು ಅವರ ಪ್ರೊಟೆಸ್ಟ್ ನಡೀತಾ ಇದೆ. ಇನ್ನು ನಮ್ಮ ದೇಶದಲ್ಲಿ ಸಮಸ್ಯೆಗಳಿಗೇನು ಕಮ್ಮಿ ಇಲ್ಲ. ನಮ್ಮ ದೇಶದಲ್ಲಿ ತುಂಬಾ ಪೊಟೆನ್ಷಿಯಲ್ ಇದೆ. ಯಂಗ್ಸ್ಟರ್ಸ್ಗಳ ಹತ್ರ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲಿರುವಂಥ ರಿಸೋರ್ಸ್ ಆಗಿರ್ಬೋದು ತುಂಬಾ ಪೊಟೆನ್ಷಿಯಲ್ ಇದೆ. ಆದರೆ ರಾಜಕಾರಣಿಗಳು ಅದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಅವ್ರುಗಳು ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ, ಕಾಮನ್ ಪೀಪಲ್ಗಳು ಮಾತ್ರ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದು ರೋಡ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಯು ಟೇಕ್ ಎನಿಥಿಂಗ್, ಎಲೆಕ್ಟ್ರಿಸಿಟಿ ವಿಚಾರಗಳಾಗಿರ್ಬೋದು, ಯು ಟೇಕ್ ಎನಿಥಿಂಗ್, ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು. ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಒಬ್ಬ ಪೊಲಿಟಿಷಿಯನ್ಸು ಕೂಡ ಮಾತಾಡಿಲ್ಲ ಅಂತಂದರೆ ನೀವು ಥಿಂಕ್ ಮಾಡಿ. ದ ಬಿಗ್ಗೆಸ್ಟ್ ಈ 3 ಸೆಕ್ಟರಲ್ಲಿ ನೋಡಿ, ಎಜುಕೇಷನ್, ಹೆಲ್ತು ಮತ್ತು ಈ ರೈತರು, ಈ 3 ಸೆಕ್ಟ್ರಲ್ಲಿ ಯಾವುದೇ ಒಂದು ಬದಲಾವಣೆಗಳನ್ನು ತರೋದಕ್ಕೆ, ಇಂಪ್ರೂವ್ ಮಾಡೋದಕ್ಕೆ ಯಾರು ಕೂಡ ಕೈ ಆಗ್ತಾ ಇಲ್ಲ. ಈ ಕಡೆ ಟ್ಯಾಕ್ಸ್ ಕಟ್ತಿರೋರು ಏನಂತ ಹೇಳ್ತಿದ್ದಾರೆ, ನಾನು ಏನು ತೊಗೊತಾ ಇದ್ದೀನಿ ಗೌರ್ಮೆಂಟಿಂದ, ನಾನು ಏನು ಒಂದೂ ಸೌಲಭ್ಯಗಳನ್ನು, ಗೌರ್ಮೆಂಟ್ ಸೌಲಭ್ಯಗಳನ್ನ ನಾನು ತೊಗೋತಾ ಇಲ್ಲ, ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾ ಇಲ್ಲ, ನೀನು ಕರೆಕ್ಟಾಗಿರೋ ರೋಡಲ್ಲಿ ಹೋಗ್ತಾ ಇಲ್ಲ, ಒಂದೊಳ್ಳೆ ಟ್ರಾನ್ಸ್ಪೋರ್ಟ್ ಇಲ್ಲ, ಪ್ರತಿಯೊಂದು ಫೇರೆಲ್ಲ ಎಕ್ಸ್ಪೆನ್ಸಿವ್ ಆಗಿದೆ, ನಾನು ಏನನ್ನ ಒಂದು ಗೌರ್ಮೆಂಟ್ ಆಸ್ಪತ್ರೆಗಂತೂ ನಾನು ಹೋಗ್ತಿಲ್ಲ. ನಾನು ಕಟ್ತಿರುವಂಥ ಟ್ಯಾಕ್ಸ್ ಫಾರ್ ವಾಟ್ ರೀಸನ್ ಅಂತ ಹೇಳ್ಬಿಟ್ಟು ಇಲ್ಲಿ ಗೌರ್ಮೆಂಟ್ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಪೊಲಿಟಿಷಿಯನ್ಸ್ಗಳಾಗಿರ್ಬೋದು ಸಂಬಳವನ್ನು ಕೊಡ್ತಾ ಇರೋರೆಲ್ಲ ಟ್ಯಾಕ್ಸ್ ಕಟ್ತಾ ಇರೋರೆ, ಅಲ್ಲಿ ಬರ್ತಿರುವಂಥ ಇನ್ಕಮ್ ಇಂದಾನೆ. ಆ್ಯಂಡ್ ಕಾಮನ್ ಪೀಪಲ್ಗಳು ಅಷ್ಟೇ GST ಕಟ್ತಾ ಇದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಏನು ತೊಗೊಂಡ್ರು ದುಡ್ಡು ಕಟ್ತಾ ಇದ್ದಾರೆ. ಆ ದುಡ್ಡೆಲ್ಲ ಗೌರ್ಮೆಂಟ್ಗೆ ಹೋಗ್ತಿದೆ. ಆದರೆ ಗೌರ್ಮೆಂಟಿಂದ ಜನಗಳಿಗೆ ಯಾವುದೇ ಒಂದು ರೀತಿ ಎಜುಕೇಷನ್, ಹೆಲ್ತು, ರೈತರು, ಸ್ಟೂಡೆಂಟ್ಸ್ಗಳು, ಜಾಬು, ಯಾವುದೇ ಒಂದು ವಿಷಯದಲ್ಲಿ ಬದಲಾವಣೆಗಳು ಅನ್ನೋದು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ದೇಶದಲ್ಲಿ ಪ್ರೊಟೆಸ್ಟ್ ಅನ್ನೋದು ಇವತ್ತಿಂದ ಸ್ಟಾರ್ಟ್ ಆಗಿಲ್ಲ, ಆಗಿನ ಕಾಲದಿಂದನೂ ಸತ್ಯಾಗ್ರಹಗಳು ನಡೀತಾನೇ ಬರ್ತಿದೆ. ಆಗಿನ ಕಾಲದಲ್ಲಿ ಅಟ್ಲೀಸ್ಟು ಬ್ರಿಟಿಷ್ನವರು ಸತ್ಯಾಗ್ರಹನ ಮಾಡ್ತಾ ಇದ್ದಾರೆ, ಆ ಟೈಮಲ್ಲಿ ರೆಸ್ಪಾಂಡ್ ಮಾಡ್ತಿದ್ರು, ಇನ್ನು ಪಾಸಿಟಿವ್ ಆರ್ ನೆಗೆಟಿವ್ ವೇ ಎನಿವೇ ರೆಸ್ಪಾಂಡ್ ಮಾಡ್ತಿದ್ರು. ಆದರೆ ಈಗ ಪೊಲಿಟಿಷಿಯನ್ಸ್ಗಳಾಗಿರ್ಬೋದು, ಯಾವುದೇ ಗೌರ್ಮೆಂಟ್ ರೂಲಿಂಗ್ ಅಥವಾ ಯಾವುದೇ ಗೌರ್ಮೆಂಟ್ ಆಗಿರ್ಬೋದು, ದೇ ಡೋಂಟ್ ಕೇರ್. ಸೊ ನಿಮ್ಗೇನು ಅನಿಸುತ್ತೆ, ಈ ಪ್ರೊಟೆಸ್ಟ್ಗಳು ಮಾಡೋದ್ರಿಂದ ನಿಜವಾಗ್ಲೂ ಏನಾದರೂ ಒಂದು ಬದಲಾವಣೆಗಳು ಬರುತ್ತಾ, ಅಥವಾ ಪ್ರೊಟೆಸ್ಟ್ ಮಾಡಿ ಕೆಲವರುಗಳು ತಮ್ಮ ಬೇಳೆಯನ್ನು ಬೇಯಿಸ್ಕೊತಾರ? ನಿಜವಾಗ್ಲೂ ಪ್ರೊಟೆಸ್ಟ್ ಮಾಡೋದ್ರಿಂದ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ಬದಲಾವಣೆಗಳನ್ನು ತರುತ್ತಾ, ಆಗಿರುವಂಥ ಸಮಸ್ಯೆಗಳು ಮತ್ತೆ ರಿಪೀಟ್ ಆಗದೇ ಇರೋ ರೀತಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ತರುತ್ತಾ? ಏನು ಅನಿಸುತ್ತೆ ನಿಮಗೆ? ಮರಿದೆ ಕಮೆಂಟ್ ಮಾಡಿ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.